ನಿಮಗೆ 10 ಲಕ್ಷ ಕೊಟ್ಟರೆ ಯಾವ್ಯಾವ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಫಸ್ಟ್ ನಾನು ಅನಲೈಸ್ ಮಾಡ್ತೀನಿ ನನ್ನ ಕೋರ್ ಸ್ಟ್ರೆಂತ್ ಏನು ಅಂತ. ಸೊ ಅದ್ರ ಬೇಸ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಯಾರೋ ಒಬ್ಬರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅದ್ರಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ಅಂದರೆ ದಟ್ ಡಸಂಟ್ ಮೀನ್ ನಾನು ಅದ್ರಲ್ಲಿ ಪ್ರಾಫಿಟ್ ಮಾಡ್ತೀನಿ ಅಂತ. ಸೊ ಐ ಶುಡ್ ಬಿ ಗುಡ್ ಅಟ್ ದ್ಯಾಟ್. ಸೊ ಐ ಆಮ್ ಗುಡ್ ಎಟ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಸೊ ಇದ್ರ ಬೇಸ್ ಮೇಲೆ ನಾನು ಬಿಸ್ನೆಸ್ ಚೂಸ್ ಮಾಡ್ತೀನಿ. ಸೊ ಮೊದಲನೇದು ವೆಲ್ನೆಸ್ ಸ್ಟುಡಿಯೋ. ಸೊ ನನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಥ್ರೂ ನಾನು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತೀನಿ. ಅಲ್ಲಿ ನಾನು ಪಿಲಾಟೆ, ಜುಂಬಾ, ಯೋಗ ಅಂತ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇವೆಲ್ಲದಕ್ಕೂ ನಿಮಗೆ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಬೇಕಾಗಿಲ್ಲ. ಎರಡನೇದು ಟೆಲಿಮಾರ್ಕೆಟಿಂಗ್ ಏಜೆನ್ಸಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಎಲ್ಲ ಕಡೆ ತುಂಬ ಇದೆ, ಬಟ್ ಟೆಲಿಮಾರ್ಕೆಟಿಂಗ್ ಯಾರೂ ಮಾಡ್ತಿಲ್ಲ. ಸೊ ಟೆಲಿಮಾರ್ಕೆಟಿಂಗಲ್ಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ ವಿಲ್ ಗಿವ್ ಯು ಅ ಲೀಡ್ಸ್ ಆ್ಯಂಡ್ ನೀವು ಅದನ್ನು ಸೇಲ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಎಷ್ಟೋ ಬಿಸ್ನೆಸಸ್ಸಲ್ಲಿ ಲೀಡ್ಸ್ ಬರ್ತಾ ಇರುತ್ತೆ, ಬಟ್ ಅವ್ರಿಗೆ ಸೇಲ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಗೊತ್ತಿರಲ್ಲ. ಸೊ ಟೆಲಿಮಾರ್ಕೆಟಿಂಗಲ್ಲಿ ವಿ ವಿಲ್ ಕನ್ವರ್ಟ್ ದೆಮ್ ಆಸ್ ಅ ಸೇಲ್ಸ್. ಸೊ ನೆಕ್ಸ್ಟ್ ಒನ್ ಯಾವುದು ಅಂದರೆ ಸ್ಮಾಲ್ ಎಸ್ಥೆಟಿಕ್ ಹೆಲ್ತಿ ಫುಡ್ ಕೆಫೆ ಅಂತ ಹೇಳ್ಬೋದು. ಜನರು ಇವಾಗ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಸೊ ಹೆಲ್ತಿ ಫುಡ್ಸ್ನ ನಾವು ಮಿನಿಮಲ್ ಎಕ್ವಿಪ್ಮೆಂಟ್ಸ್ ಜೊತೆಗೆ ಪ್ರಿಪೇರ್ ಮಾಡ್ಬೋದು. ಸೊ ನಾವು ಹೆಲ್ತಿ ಬ್ರೇಕ್ಫಾಸ್ಟ್, ಹೆಲ್ತಿ ಲಂಚ್, ಹೆಲ್ತಿ ಸ್ನ್ಯಾಕ್ಸ್ ಅಂತ ಲೇಬಲ್ ಕ್ರಿಯೇಟ್ ಮಾಡಿ ಇದನ್ನು ಸೆಲ್ ಮಾಡ್ಬೋದು. ಸೊ ನಾವು ಹೆಲ್ತಿ ಫುಡ್ಸ್ನ ಟೇಸ್ಟಿಯಾಗಿ ಮಾಡಿಕೊಟ್ರೆ ಯಾರು ಬೇಕಾದರೂ ಬರ್ತಾರೆ.